ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾರಪ್ಪ ಇದು? ನಮ್ಮನೆ ಮುಂದೆ ಇಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಿರೋದು. ನಾವು ಚಿಕ್ಕವರಾಗಿದ್ದಾಗ ಇಡೀ ಬೀದಿಲಿ ಈ ಥರ ರಂಗೋಲಿ ಹಾಕ್ತಾ ಇದ್ರು, ಅದು ದೊಡ್ಡ ದೊಡ್ಡದಾಗೆ. ಈಗ ಅದೆಲ್ಲ ಅಪರೂಪ ಆಗೋಗಿದೆ. ಅಪರೂಪ ಏನು, ಸಂಸ್ಕೃತಿನೇ ಕಳೆದೋಗಿದೆ. ಅಂಥದ್ರಲ್ಲಿ ನಮ್ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಅಂದರೆ ಈ ಮನೆಗೊಂದು ಕಳೆನೇ ಬಂದಾಗಿದೆ. ಇದೇನಿದು? ನಮ್ಮ ಮನೆ ಒಳಗೆ ಬರ್ತಿದ್ರೆ ಯಾವುದೋ ದೇವಸ್ಥಾನದೊಳಗೆ ಬಂದಂಗೆ ಆಗ್ತಿದ್ಯಲ್ಲ. ನಮ್ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಜಾಸ್ತಿನೇ, ಆದರೂ ಈ ರೇಂಜಿಗೆ ಏನು ಬದಲಾವಣೆ ಆಗ್ತಿದ್ಯಪ್ಪ? ಕಾಫಿ ಅಶೋಕ್? ಥ್ಯಾಂಕ್ ಯು, ಬಟ್ ನಾನು ಕಾಫಿ ಕುಡಿಯಲ್ಲ, ಗ್ರೀನ್ ಟೀ ಕುಡಿಯೋದು. ಹೌದಲ್ವಾ? 1 ನಿಮಿಷ ಮಾಡ್ಕೊ ಬರ್ತೀನಿ. ರಜನಿ, ಪರವಾಗಿಲ್ಲ, ಕಾಫಿನೇ ಕೊಡು. ಅಶೋಕ್, ಅಶೋಕ್, ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ಬಿಸಿ ಇದೆ. ಏನಾಯ್ತು? ಬಿಸಿ. ಅಶೋಕ್, ಕಾಫಿ ತಗೊಳ್ಳಿ, ನಿಧಾನವಾಗಿ ಕುಡೀರಿ. ಇವಳು ಯಾಕೆ ಯಾವತ್ತೂ ಇಲ್ದಿರೋಳು ಇಷ್ಟೊಂದು ನಾಚ್ಕೊಂಡು ಹೋಗ್ತಿದ್ದಾಳೆ? ಹಲೋ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ? ನಾನು ಬೆಳಗ್ಗೆ ಕಾಫಿ ಕುಡಿಯಲ್ಲ, ಹಾಟ್ ವಾಟರ್ಗೆ ಲೆಮನ್ ಹಾಕೊಂಡು ಕುಡಿತೀನಿ. ಓ, ಡಯಟಾ? ನೀನೇನು ಅಷ್ಟೊಂದು ದಪ್ಪ ಇಲ್ವಲ್ಲ? ಇದೆಲ್ಲ ಮಾಡ್ತಾ ಇರೋದಕ್ಕೇನೆ ದಪ್ಪ ಆಗ್ತಿಲ್ಲ. ಹುಡುಗಿರಂದ್ರೆ ಸ್ವಲ್ಪ ಚಬ್ಬಿ ಚಬ್ಬಿಯಾಗೇ ಇರಬೇಕು. ಕಡ್ಡಿ ತರ ಸಣ್ಣಕ್ಕಿದ್ರೆ ಚೆನ್ನಾಗಿರಲ್ಲ.
ಆಹಾ, ನಿನಗಿಷ್ಟ ಅಂತ ಹೇಳಿ ನಾನ್ ದಪ್ಪ ಆದ್ರೆ ಕಾಯಿಲೆ ಬಂದ್ಮೇಲೆ ಅನ್ಭವಿಸೋರ್ ಯಾರು? ಅಲ್ಲ, ನನಗ್ ಹೇಳ್ತೀಯಲ್ಲ, ನೀನೇನೋ ಕಡ್ಡಿ ಪೈಲ್ವಾನ್ ತರ ಇದ್ಯಾ? ಏ, ನಾನೇನ್ ಡಯಟ್ ಮಾಡಲ್ಲ. ಅನ್ನ, ಸಾರು, ಚಿಕನ್ ಎಲ್ಲಾನು ತಿಂತೀನಿ. 6 ಹದ್ದು, 2 ಇರೋದ್ರಲ್ಲಿ ಹಾವು. ಇದೆರಡನ್ನು ಬಿಟ್ರೆ ಯಾವುದನ್ನು ಬಿಡಲ್ಲ. ಛೀ, ಯಾಕ್? ಅದೇನ್ ಜನನೋ ಏನೋ. ಇಫ್ ಯು ಡೋಂಟ್ ಮೈಂಡ್, ವಿಡಿಯೋ ಕಾಲ್ ಮಾಡ್ಬೋದಾ? ನಿನ್ನ ಹತ್ರ ಮಾತಾಡ್ಕೊಂಡು ಹಾಗೆ ಕಾಫಿ ಕುಡಿಯೋಣ ಅನ್ಕೊಂಡೆ. ಬೇಡಪ್ಪ ಬೇಡ, ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ನಿದ್ದೆಯಿಂದ ಎದ್ದು ಹಾಗೆ ಕೂತಿದ್ದೀನಿ. ಹುಡುಗಿರು ನಿದ್ರೆಯಿಂದ ಎದ್ದಾಗ್ಲೇ ನೋಡಕ್ ಚೆನ್ನಾಗಿರ್ತಾರೆ, ಸೂಪರ್ ಆಗಿರ್ತಾರೆ. ಅಲ್ಲ, ನಿನಗಿದೇ ಕೆಲ್ಸನಾ? ಇವತ್ ಯಾರು ಸಿಕ್ಕಿಲ್ಲ ಅಂತ ನನಗ್ ಕಾಲ್ ಮಾಡಿದ್ಯಾ? ಏ, ಆ ರೀತಿ ಏನೂ ಇಲ್ಲಪ್ಪ. ಹುಡುಗರು ಹೇಳ್ತಾರಲ್ಲ, ಆ ರೀತಿನೇ ಹೇಳಿದಷ್ಟೇ. ಪಾಪ, ಏನೂ ಗೊತ್ತಿಲ್ಲ ನೋಡು. ಆಯ್ತು. ಎಷ್ಟೊತ್ತಿಗೆ ಆಫೀಸ್ಗೆ ಹೊರಡ್ತೀಯಾ? ಆಚೆ ಮೀಟ್ ಮಾಡಿ ಒಟ್ಟಿಗೆ ಕಾಫಿ ಕುಡಿಯೋಣ ಅನ್ಕೊಂಡೆ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗತ್ತೆ, ಶಾಪಿಂಗ್ ಮಾಡ್ಬೇಕು. ಶಾಪಿಂಗ್ಗೆ ನಾನು ಜಾಯಿನ್ ಆಗ್ಬೋದಾ? ಬೇಡ ಬೇಡ, ನೀನ್ ಕರೆಕ್ಟ್ ಟೈಮ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡು. ಶಾಪಿಂಗ್ ಬಿಲ್ ನಾನೇ ಕೊಡ್ತೀನಿ, ಓಕೆ? ಓಹೋ, ನೀನು ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀನ್ ಕೊಡೋ ಬಿಲ್ಗಿಂತ ಜಾಸ್ತಿ ಲಾಸೇ ಆಗುತ್ತೆ. ಶಿವಗಾಮಿ, ನಾನು ಫ್ರೆಂಡ್ ತರ ಮಾತಾಡ್ತಾ ಇದ್ದೀನಿ, ನೀನು ಬಿಸ್ನೆಸ್ ಪಾರ್ಟ್ನರ್ ತರನೇ ಮಾತಾಡ್ತಿದ್ಯಲ್ಲ. ಸರಿ ಬಿಡು, ಆಯ್ತು. ಬಾಯ್. ಹೇಯ್, ಚಿನ್ನದ ಬಳೆ ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಒಂದೂ ಇಲ್ಲ. 6 ಬಳೆ ಇದೆ. ಇದ್ರಲ್ಲಿ ಒಂದ್ ಎತ್ಕೊಂಡ್ರೆ ಅಜ್ಜಿಗೇನ್ ಗೊತ್ತಾಗಲ್ಲ. ಏನೇ ಬಾಯಿಲಿ ನೋಡು, ಬಳೆ ನೋಡು ಎಷ್ಟು ಚೆನ್ನಾಗಿದೆ. ಹೌದಲ್ವೇನೆ, ಇಂಥ ಬಳೆ ಎಷ್ಟಿತ್ತು ನನ್ನ ಹತ್ರ. ಎಲ್ಲ ಆ ಡ್ರೈವರ್ ತಗೊಂಡು ಹೋದ. ಮೈ ಮೇಲೆ 1 ಗ್ರಾಮ್ ಚಿನ್ನ ಕೂಡ ಇಲ್ವಲ್ಲೇ. ಹಾಳಾದೋನು ಆ ಡ್ರೈವರು. ಅವನ್ಗೊಳ್ಳೆ ಸಾವು ಬರಲ್ಲ ಕಣೆ. ಛೇ, ಅವನು ಕರಿನಾಗ್ರಾವ್ ಕಡಿಯ, ಅವನಿಗೆ ಲಕ್ವ ಹೊಡಿಯ, ಅವನ್ ಚಾಪೆ ಸುತ್ಕೊಂಡು ನಾಶವಾಗಿ ಹೋಗ. ಅವನಿಗೆ ಒಳ್ಳೆ ಸಾವು ಬರಲ್ಲ ಕಣೆ. ಎಷ್ಟು ಚೆನ್ನಾಗಿದೆಯಾ ಇದು.